ಜಲಸೇವಕ ಸುದ್ದಿವಾಹಿನಿಯ ಸಮಸ್ತ ವೀಕ್ಷಕರಿಗೆ ಸ್ವಾಗತ. ಸುದ್ದಿ ಮೂಡನ ಬಾಗಿಲು ಮುಳಬಾಗಿಲು ತಾಲೂಕು ಊರುಕುಂಟೆ ಮಿಟ್ಟೂರು ಗ್ರಾಮ ಪಂಚಾಯಿತಿ ನಾಗಸಂದ್ರ ಗ್ರಾಮ. ನಾಗಸಂದ್ರ ಗ್ರಾಮಕ್ಕೆ ಸೇರಿದ ಸರ್ವೆ ನಂಬರ್ 41/13, 43/3, 42/9 ಭೂಮಿಯಲ್ಲಿ 1 ಎಕರೆ ಜಮೀನನ್ನು ವೆಂಕಟರಾಮಪ್ಪ ಬಿನ್ ಮುನಿವೆಂಕಟಪ್ಪನವರ ಹೆಸರಿನಲ್ಲಿದ್ದು, ಈ ಜಮೀನಿನಲ್ಲಿ ಕಳೆದ 5 ವರ್ಷಗಳಿಂದ ಗುತ್ತಿಗೆ ಆಧಾರದಲ್ಲಿ ಕೃಷಿ ಚಟುವಟಿಕೆಯನ್ನು ನಾಗಸಂದ್ರ ಗ್ರಾಮದ ಮುನಿರಾಜುರವರ ಕುಟುಂಬವು ವ್ಯವಸಾಯದಲ್ಲಿ ತೊಡಗಿದ್ದು, ಇಂದು ಸುಮಾರು 2.5 ಲಕ್ಷ ಬಂಡವಾಳದಲ್ಲಿ ಸೇವಂತಿಗೆ ಬೆಳೆಯನ್ನು ಬೆಳೆಯಲು 16 ಲೋಡ್ ತಿಪ್ಪೆ ಗೊಬ್ಬರ, ಡ್ರಿಪ್ಪಿಂಗ್, PVC ಪೈಪ್ಗಳು, ನೀಲಗಿರಿ ಕಡ್ಡಿಗಳು, ಮಲ್ಚಿಂಗ್ ಪೇಪರ್, ವೈಂಡಿಂಗ್ ಬಲ್ಬ್ಗಳು ಇಷ್ಟೆಲ್ಲಾ ಬಂಡವಾಳ ಹಾಕಿ ಕೃಷಿ ಚಟುವಟಿಕೆಯಲ್ಲಿ ತಮ್ಮ ಮಕ್ಕಳಂತೆ ತಾವು ತೊಡಗಿರುವಂತಹ ಕುಟುಂಬಕ್ಕೆ ವೆಂಕಟರಾಮಪ್ಪನವರ ಸಹೋದರರಾದ ಕೃಷ್ಣಪ್ಪ ಮತ್ತು ಶಾಂತಮ್ಮನವರ ಕುಟುಂಬವು ಏಕಾಏಕಿ ಈ ಜಮೀನಿನ ಮೇಲೆ ದಾಳಿ ನಡೆಸಿದ್ದು, ಇಡೀ ತೋಟವನ್ನು ಮನಸೋ ಇಚ್ಚೋ ಧ್ವಂಸ ಮಾಡಿ ಲಕ್ಷಾಂತರ ಬಂಡವಾಳ ಹೂಡಿದ ರೈತರ ಕುಟುಂಬವು ಕಂಗಾಲಾಗಿದ್ದು, ಕೌಟುಂಬಿಕ ಸಮಸ್ಯೆಗಳು ಏನೇ ಇರಲಿ ಕಾನೂನು ಹೋರಾಟ ಮಾಡಬಹುದು, ಆದರೆ ಬಡ ರೈತನ ತೋಟ ಧ್ವಂಸ ಮಾಡುವುದು ಖಂಡನೀಯ. ತಮ್ಮ ಮಕ್ಕಳಂತೆ ಕೃಷಿಯನ್ನು ಅವಲಂಬಿಸಿರುವ ರೈತ ಮುನಿರಾಜು ಕಂಗಾಲಾಗಿದ್ದು, ಸಂಬಂಧಿಸಿದ ಅಧಿಕಾರಿಗಳು ಪರಿಶೀಲನೆ ನಡೆಸಿ ನೊಂದ ರೈತನಿಗೆ ಪರಿಹರಿಸುವ ಮೂಲಕ ರೈತಾಪಿ ಕುಟುಂಬಕ್ಕೆ ಧೈರ್ಯ ನೀಡುವಂತಹ ಕೆಲಸವನ್ನು ಮಾಡಬೇಕಾಗಿದೆ. ನನ್ನ ಹೆಸರು ಎಂ ವೆಂಕಟರಾಮಪ್ಪ ಅಂತ, ಊರುಕುಂಟೆ ಮಿಟ್ಟು ಗ್ರಾಮಸ್ಥ ರೈತರು ನಾವು. ಈಗ ನಾಗಸಂದ್ರ ಸರ್ವೆ ನಂಬರು ಬಂದು 3 ನಂಬರ್ ಇವ್ರಿಗೆ ಇದು ಮಾಡಿ ವಾರಕ್ಕೆ ಕೊಟ್ಟಿದ್ದೀವಿ. ನನ್ನ ತಮ್ಮ ಕೃಷ್ಣಪ್ಪನವರು 3-4 ವರ್ಷದಿಂದ ಅವರೇ ಮಾಡ್ಕೊಳ್ತಾ ಇದ್ರು. ಅವ್ರು ಮತ್ತೆ ಶೆಡ್ಯೂಲ್ ಮಾಡಿ ಅವ್ರಿಗೆ ಬಿಟ್ಟಿದ್ದೀವಿ. ಫಸ್ಟು ಆ ಶೆಡ್ಯೂಲ್ನಲ್ಲಿ ಅದು ಬಿಸಾಕ್ಬಿಟ್ಟು ಕೋರ್ಟ್ಗೆ ಹೋದ, ನಮ್ಮ ಭಾಗ ಸರಿಯಾಗಿ ಬಂದಿಲ್ಲ ಅಂತ. ಆಮೇಲೆ ನಾವು ತೀರ್ಮಾನ ಮಾಡಿ ನ್ಯಾಯಾಧೀಶರೆಲ್ಲ ಮಾತಾಡೋ ಕೂಡ ನಮ್ಮ ಮಾತಿಗೆ ಬಂದಿಲ್ಲ, ಕೋರ್ಟ್ಗೆ ಹೋಗಿದ್ದ. ಕೋರ್ಟ್ಗೆ ಹೋದ್ಮೇಲೆ ಏನು ತೀರ್ಮಾನ ಆಗ್ತದೆ ಅದು ಬಿಡು ಅಂತ ಇದ್ದೋಗಿದೆ ನಾನು, ಅವರೇ ಮಾಡ್ಕೊಳ್ಳಿ ಅಂತ. ಈ ನಾಗಸಂದ್ರ ಮುನಿರಾಜಪ್ಪ ಅಂತವ್ರೆ ವ್ಯವಸಾಯ 5-6 ವರ್ಷದಿಂದ ಮಾಡಿಕೊಂಡು ನನ್ನ ತಮ್ಮನಿಗೆ ದುಡ್ಡು 50,000 60,000 ವರ್ಷಕ್ಕೆ ಕೊಟ್ಕೊಂಡು ಜೀವನ ಮಾಡ್ತಾ ಇದ್ವಿ. ಏನೋ ಬಡವ ಬದುಕಲಿ ಎಂಬುದು ನನ್ನ ಹೆಸರು ಇದೆಯಲ್ಲ ಅಂತ ಎಲ್ಲೂ ಹೋಗಲ್ಲ ಬಿಡು ಅಂತ ಇದ್ದೋದೆ. ನಾನು ಈ ಸರ್ವೆ ನಂಬರಲ್ಲಿ 1 ಎಕರೆ 3/4 ಎಕರೆ ನಾನು ಸ್ವಂತವಾಗಿ ದುಡ್ಡು ಹಾಕಿ ತಗೊಂಡು ನಾನು ಈ ಚಟ್ಲಾಗ್ಲಿ ಬಿಡು, ಯಾಕೆ ಸುಮ್ಮನೆ ಬಡವನ ಅನ್ಯಾಯ ಮಾಡೋದು ಅಂತ ಕಾಲ ಹಾಕೊಂಡು ಬಂದಿದ್ದೀನಿ. ಅವನೇ ಮಾಡಿಸಿ ಅವನೇ ಇದು ಮಾಡಿ ನೆನ್ನೆ ಬಂದು ಇವ್ರು ಬೆಳೆ ಈ ಥರ ಮಾಡಿದರೆ, ಅವ್ರ ಹೆಂಡತಿ ಟೀಚರು, ಈತನು ಹೈಸ್ಕೂಲ್ ಟೀಚರು, ಮಕ್ಕಳು 2 ಜನ ಅವರು ಓದ್ತಾ ಇದ್ದಾರೆ, ಸ್ಕೂಲ್ ಕಾಲೇಜಿಗೆ ಎಲ್ಲ ಹೋಗ್ತಾರೆ.
ಆದರೆ ಅವ್ರು 4 ಜನ ಬಂದು ಮೊನ್ನೆ ಸಾಯಂಕಾಲ ಬಂದು ಪೈಪ್ಗೆಲ್ಲ ಹೊಡೆದಕ್ಕೆ ಹೋಗಿದ್ದಾರೆ. ನೆನ್ನೆ ಬೆಳಿಗ್ಗೆ ಎಲ್ಲ ಬಂದು ಫೋಟೋ ಇಟ್ಕೊಂಡು ಹೋಗಿದ್ದೀನಿ, ಕಂಪ್ಲೇಂಟ್ ಕೊಡೋಣ, ಹಿಂಗೆ ಮಾಡಿದ್ದಾರೆ, ಅನ್ಯಾಯ ಮಾಡಿದ್ದಾರೆ ಪಾಪ ಬಡವನಿಗೆ ಅಂತ ನಾನು ಬಂದರೆ, ಮತ್ತೆ 8 ಗಂಟೆಗೆ ಬಂದು ಈ ಪೇಪರ್ ಕಿತ್ತಿ ಎಲ್ಲ ಉಡ್ಡಾಕ್ಬಿಟ್ಟಿದೆ. ನಾನು ಬಂದು ಯಾಕೆ ಕಿಲ್ತಾ ಇದೆ ಅಂತ ಕೇಳಿದೆ. ಆದರೆ ನಿಂದೇನಲ್ಲ, ಹೋಗೋ, ಏನು ಮಾಡ್ತೀವಿ ಮಾಡ್ಕೊಂಡು ಹೋಗು ಅಂತ ದೌರ್ಜನ್ಯ ಮಾಡಿದ್ರು. ಯಾಕೆ ಅಂದ್ಬಿಟ್ಟು 112ಗೆ ಫೋನ್ ಮಾಡಿ ಪೊಲೀಸನ್ನು ಕರೆಸಿ ಎಲ್ಲ ಮಾತಾಡಿ ಮಾಡಿಸಿ ಕರೆಸಿದೆ. ತಿರ್ಗಮ್ಮಲ್ಲಿ ಅವ್ರೇನು ಹೇಳಿದಂದ್ರೆ ಸ್ಟೇಷನ್ ಹತ್ರ ಬರಪ್ಪ ಮಾತಾಡೋಣ ಅಂತ ಅಲ್ಲಿಗೆ ಹೋದ್ವಿ. ಅಲ್ಲಿ ಹೋದ್ಮೇಲೆ ಕಂಪ್ಲೇಂಟ್ ಕೊಡೋಕೆ ಹೋದರೆ ಅವ್ರು ಫಸ್ಟೇ ಕಂಪ್ಲೇಂಟ್ ಕೊಟ್ಟಿದ್ರು, ಸರ್ ಜಮೀನು ನಮ್ಮದು, ನಾನು ಅವ್ನು ಬಡವ ಆದರೂ ಬಿಟ್ಟು ಅವ್ರಿಗೆ ಬಿಟ್ಟಿದ್ದೀವಿ, ನನ್ನ ಹೆಸರಲ್ಲಿ ಜಮೀನು ಇದ್ರು ಕೂಡ ಅವ್ನು ಮಾಡಬೇಡ ಅಂತ ನಾನು ಹೇಳಿ, ಬಡ ಬದುಕೊಳ್ಳಿ ನಂದು ಎಲ್ಲಿ ಹೋಗ್ತದಂತ. ಆದ್ರೂ ಸಬ್ ಇನ್ಸ್ಪೆಕ್ಟರ್ ಇದ್ಕೊಂಡು ಫಸ್ಟ್ ಸಬ್ ಇನ್ಸ್ಪೆಕ್ಟರ್ ಎಲ್ಲ ಹೋಗಿದ್ದ, ದಪ್ಪೇದಾರ್ಗೆ ಎಲ್ಲೋ ಹೇಳ್ಬಿಟ್ಟು ಈ ಥರ ಕೊಟ್ಟೆ ಕಂಪ್ಲೇಂಟ್. ಆಯ್ತಪ್ಪ, ಅವ್ನು ಕೇಳಿದ್ರು ನನ್ನ ತಮ್ಮನ ಕೃಷ್ಣಪ್ಪನ, ಯಾಕಯ್ಯ ಈ ಥರ ಪೇಪರ್ ಕಿತ್ತಿದ್ದೀವಿ ಹೋಗಿ ಅಂತ. ಇಲ್ಲ ಸರ್, ಜಮೀನು ಮಾರ್ಬಿಟ್ಟಿದ್ದಾನೆ, ಅದಕ್ಕೋಸ್ಕರ ನಾವು ಕಿತ್ತಾಗಿದ್ದೀವಿ ಅಂತ. ನೀನು ಬಂದು ಕಂಪ್ಲೇಂಟ್ ಕೊಡ್ಬೇಕಾಗಿತ್ತೆ, ಆ ಪೇಪರ್ ಕೇಳಕ್ಕೆ ನೀನು ಯಾರು ಅಂತ ದಪ್ಪೇದಾರ್ಗೆ ಕೇಳಿದ್ರು. ಆಮೇಲೆ ಸಬ್ ಇನ್ಸ್ಪೆಕ್ಟರ್ ಬಂದರು, ನಾವು ಅರ್ಜಿ ಕೊಟ್ಬಿಟ್ಟು, ನೋಡಿ ಸರ್ ನಮ್ಗೆ ಈ ಥರ ಅನ್ಯಾಯ ಮಾಡಿದ್ದಾರೆ, ನನ್ನ ಹೆಸರಲ್ಲಿ ಜಮೀನಿದೆ, ಪಿಜ್ರಾದ ಜಮೀನು ನನ್ನ ಹೆಸರಲ್ಲಿದೆ, ಆದರೆ ಇವನು 5-6 ವರ್ಷದಿಂದ ಕೋರ್ಟ್ಗೆ ಹೋಗಿದ್ದಾನೆ, ಕೋರ್ಟ್ಗೆ ಹೋಗ್ಬಿಟ್ಟು ಬಂದು ಏನು ಸೆಟ್ಲ್ ಆಗುತ್ತೆ ಅದು ನಾನು ಇದ್ದೋಗಿದ್ದೀನಲ್ಲ, ಬೇರೆ ಜಮೀನು ಯಾವುದು ನಾನು ಮಾಡ್ತಾಯಿಲ್ಲ, ನಾನು ಕಷ್ಟ ಐತೆ, ನನಗೂ 20-30 ವರ್ಷದಿಂದ ಹೆಣ್ಮಕ್ಳು 4 ದಿನ ಓದಿಸಿ ಮದುವೆ ಮಾಡಿ ಎಲ್ಲ ಮಾಡಿದ್ವಿ, ನಂದು 30-40 ಲಕ್ಷ ಅಪ್ಪಿದೆ, ನನ್ನ ಜಮೀನು ನಾನು ಮಾರ್ಕೋಬೇಕಲ್ಲ, ಮಾರ್ಕೊಳ್ತೀನಿ ಅಂತ ಗೊತ್ತಾಗ್ಬಿಟ್ಟು ಬರೋರ್ನೆಲ್ಲ ನಿಲ್ಲಿಸಿ ನನಗೆ ತೊಂದರೆ ಕೊಡ್ತಾ ಇದ್ದಾನೆ 10-15 ವರ್ಷದಿಂದ. ಆಮೇಲೆ ನಾನು ಅವನ ಮೇಲೆ ಇದು ಮಾಡಿದ್ರೆ ನನ್ನ ಕೆಲಸ ನಾನು ಮಾಡೋಣ ಅಂತ ನಾನು ಏನು ತೊಂದರೆ ಕೊಟ್ಟಿಲ್ಲ. ಇವನು ಬಡವ ಬೆಳೆ ಮಾಡ್ಕೊಂಡು ಅವ್ನು ಪಾಪ, ಆದರೂ ನಾನು ಅವ್ನು ಬಡವನಿಗೆ ಯಾಕೆ ತೊಂದರೆ ಮಾಡ್ಬೇಕು ಅಂತ ಇದ್ದೀವಿ. ಆದ್ರೂ ನೆನ್ನೆ ಬಂದು ಇಷ್ಟು ಲಾಸ್ ಮಾಡಿ ಅವನಿಗೆ ಬಡವನಿಗೆ ಅನ್ಯಾಯ ಮಾಡಿ ಸುಮಾರು 2 ಲಕ್ಷ ಖರ್ಚು ಮಾಡವನೆ, ನಾರ್ಗೆ ಉಳಕ್ಕೆ ಉಳುಮೆ ಮಾಡೋಕ್ಕೆಲ್ಲ. ಅವ್ನು ಬಡವ ಎಲ್ಲಿ ಹೋಗ್ಬೇಕು, ಅವನ ಮೇಲೆ ರೋಪಕ್ಕೆ ಅಮ್ಮ ಅಲ್ಲಿ ಅಂತ 4 ಜನ ನನ್ನ ಮೇಲೆ ರೋಡಿನ ಮೇಲೆ ನೆನ್ನೆ ಇಲ್ಲಿ ಹೋಗಿದ್ರು. ಅದಕ್ಕೆ ನಾನು ಅವ್ರ ಇವತ್ತು ಕತೆ ಬೇಡ, ಸುಮ್ಮನೆ ಹೊಡೆದಾಡೋದು ಬೇಡ ಅಂದ್ಬಿಟ್ಟು ಪೊಲೀಸರನ್ನ ಕರೆಸಿ ನೆನ್ನೆ ಮಾರಿ ಕಳಿಸಿದ್ದೀನಿ. ನಮಗೆ ಅರ್ಜಿ ಕೊಡೋಕೆ ಹೋದರೆ ಸಬ್ ಇನ್ಸ್ಪೆಕ್ಟರ್ ನಮ್ಗೆ ರೆಸ್ಪಾನ್ಸ್ ಕೊಡ್ತಲ್ಲ, ನಿಂದು ಪೇಪರ್ ತಗೊಂಬ, ನಿನ್ನ ಹೆಸರಲ್ಲಿ ಏನಿದೆ, ಹೆಂಗಿದೆ, ನೀನು ಹೆಂಗೆ ಮಾಡಿದೆ ತಗೊಂಬ, ಮುಟೇಶನು PHC EC ಎಲ್ಲ ತಗೊಂಬ ಅಂದರೆ ಅವ್ರಿಗೂ ECಗೆ ಅವ್ರಿಗೇನು ಸಂಬಂಧ ಇದೆ ಸರ್? ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಬಂದು ಮಾದಾರ ಮಾಡಬೇಕು, ಅವ್ರು ನಿಲ್ಲಿಸ್ಬೇಕು, ಆಮೇಲೆ ಕೇಳಬೇಕು. ಕೋರ್ಟ್ ಇದೆ ಏನಿದೆ ಅದಾಗ್ತದೆ. ನಮ್ಗೆ ರೆಸ್ಪಾನ್ಸ್ ಕೊಟ್ಟು ನಮ್ಮ ಅರ್ಜಿಗೆ ನಮ್ಮ ರೆಸ್ಪಾನ್ಸ್ ಕೊಟ್ಟಿಲ್ಲ. ನೆನ್ನೆ ಹೇಳ್ಬಿಟ್ಟು ಬಂದಿದ್ದೀವಿ, ನೀನು ನಾಳೆ ತಗೊಂಬ, ನಾನು FIR ಬುಕ್ ಮಾಡ್ತೀನಿ ಅಂತ. ಇವತ್ತು ತಗೊಳ್ಳೋಗೋಣ ಅಂದಿದ್ದೀವಿ, ಆದರೆ ನಮ್ಗೆ ರೆಸ್ಪಾನ್ಸ್ ಕೊಡಲಿಲ್ಲ ಅಂದರೆ SP ಹತ್ರ ಹೋಗ್ತೀವಿ. ನಮ್ಗೆ ನ್ಯಾಯ ಸಿಗ್ಬೇಕಲ್ಲ, ಬಡವನ ಅನ್ಯಾಯ ಮಾಡಿದಾರಲ್ಲ. ಹೌದು ಸರ್, ಇದೆ. ಮಕ್ಕಳ ತರ ಬೆಳೆಸ್ತಾರ ಅಂತ, ಮಕ್ಕಳ ತರಾನೇ ಸಾಕ್ತಾರ ಅಂತ ಲಕ್ಷಾಂತರ ಬೆಳೆನ ಹೌದು ನಷ್ಟ ಮಾಡೋದು ಎಷ್ಟು ಸರಿ ಅಂತ ನೋಡಿ ಸರ್. ಅನ್ಯಾಯ ಹೆಂಗೆ ಮಾಡ್ತಾರೆ? ಟೀಚರ್ ಆಗಿ ಈ ಕೆಲಸ ಮಾಡ್ಬೋದಾ? ಆ ಟೀಚರ್ ಆ ಮೇಡಮ್ಗೂ ನ್ಯಾಯ ಇದೆಯಾ? 1.5 ಲಕ್ಷ ಸಂಬಳ ಬರುತ್ತೆ ಸರ್ ಅವ್ರು ತಿಂಗಳಿಗೆ, ಅವ್ರಿಗೆ 1.5 ಲಕ್ಷ 2 ವರ್ಷವರೆಗೂ. ನಾವೇನು ಜೀವನ ಮಾಡಬೇಕು? ಏನು ಇಂಜೆಕ್ಷನ್ ನನ್ನ ಹೆಸರಲ್ಲಿ ಏನು ಇಂಜೆಕ್ಷನ್ ತಗೊಂಬರಕ್ಕಾಗ್ತದೆ ಸರ್? ಜಮೀನು ಪೂರ್ತಿ ನನ್ನ ಹೆಸರಲ್ಲೇ ಇರೋದು. ಆಕ್ಚುಲಿ ಅಸಲಾಗಿ ನಾನು ಕೊಂಡಿರೋ ಜಮೀನು ಇದು. ನಮ್ಮ ಅಪ್ಪನ ಪಿಜ್ರಾಸ್ ಬೇರೆ ಇದೆ, ಅದ್ರಲ್ಲಿ ಭಾಗ ಆಗಲಿ, ಇದಕ್ಕೆ ಅವ್ನಿಗೇನು ಸಂಬಂಧ ಇಲ್ವಲ್ಲ. ಹಾಂ, ನಮಗೆ ಪೊಲೀಸರು ಸ್ಪಂದಿಸ್ತಾ ಇಲ್ಲ. ಸಬ್ ಇನ್ಸ್ಪೆಕ್ಟರ್ ನಮಗೆ ಜುಕ್ಕ ಆಗ್ತಾವನೆ. ಅದಕ್ಕೆ ನಾವು ಇವತ್ತೆಲ್ಲ ಲೀಡರ್ಗಳನ್ನ ಕರೆದಿದ್ದೀವಿ. ಇವರು 5-6 ವರ್ಷದಿಂದ ಮಾಡ್ತಾ ಇದ್ದಾರೆ ಸರ್. ಏನಿದ್ರು ಅವನ ಹತ್ರ ತಗೊಂಡು ಪಾಪ 50,000-60,000 ವರ್ಷಕ್ಕೆ ಅವನೇ, ನನ್ನ ತಮ್ಮನೇ ತಗೊಳ್ತಾವನೆ ಕೃಷ್ಣಪ್ಪ. ಆದರೂ ನಾನು ಮಾತಾಡಿಲ್ಲ, ಅವ್ನು ತೊಂದರೆ ಆಗೋದಿಲ್ಲ ಕೇಳಿ ಪಾಪ ಕೊಟ್ಟಿಲ್ಲ. ಆದರೆ ಇವಾಗ ನಾನು ಮಾರ್ಕೋಬೇಕಾದ್ರೆ ಮಾರ್ಬಿಡ್ತೀನಿ ಅಂದ್ಬಿಟ್ಟು ಬಂದು ನೀನು ರೋಡಿಗೆ ಮಾಡಿಬಿಟ್ಟು ನೀನೇ ಉಳು ಅಂತ ಹೇಳ್ಬಿಟ್ಟು ಅವ್ನು ಖರ್ಚು ಮಾಡಿಸಿ ಎಲ್ಲ ಕಿತ್ತು ದುಡ್ಡಾಕ್ಬಿಟ್ರೆ ಬಡವ ಎಲ್ಲಿ ಹೋಗ್ಬೇಕು? ಏನಿದ್ರು ಪರಿವಾರ ಕಟ್ಕೊಳ್ಳಿ ಸರ್. ಅವ್ನು ಎಷ್ಟು ಲಕ್ಷ ಆಗಿದೆ ಪರಿವಾರ ಕಟ್ಬಿಟ್ಟು ಬೇರೆ ಮಾತಾಡಲಿ. ಸಬ್ ಇನ್ಸ್ಪೆಕ್ಟರ್ ನ್ಯಾಯ ಕೊಡಲಿ ನಮಗೆ. ಬಂಡವಾಳ ಆಗಿದೆ ಸರ್. ನಾರ್ಗೆ ಒಂದು 50,000, ಪೇಪರ್ಗೆ ಒಂದು 50,000, ಉಳುಮೆ ಮಾಡೋಕ್ಕೆ ಎಲ್ಲ 2.5 ಲಕ್ಷ ಆಗಿದೆ ಸರ್. ಹಾಂ, ಅವ್ನು ಬಡವನ್ ಎಲ್ಲಿ ತಂದು ಕೊಡ್ತಾನೆ ಕಿತ್ತಾಕ್ಬಿಟ್ರೆ? ಸಮಸ್ಯೆ ಏನಿಲ್ಲ ಸರ್, ನನ್ನ ಹೆಸರಲ್ಲಿ ಜಮೀನು ಇರೋದು. ನಾವು ಅವನಿಗೆ ಮಾಡೋಕ್ಕೊಂದು ಬಿಟ್ಟು ನಮ್ಮ ನ್ಯಾಯ ಆಗಲಿ ಕೋರ್ಟಲ್ಲಿ ನಾವು ತೀರ್ಮಾನ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮನ್ನು ಏನಿಗೆ ಯಾಕಡೆ ಇಲ್ದಿರ ಮಾಡ್ಬೇಕು, ಇವನಿಗೆ ಅನ್ಯಾಯ ಮಾಡಬೇಕು ಅನ್ನೋ ಮಟ್ಟಕ್ಕೆ ಈ ಥರ ಕೆಲಸ ಮಾಡ್ತಾರೆ ಅಷ್ಟೇ. ಅಧಿಕಾರಿಗೆ ನಮಗೆ ಏನಿದ್ರು ಮಾಡಿ ನಮ್ಮ ನ್ಯಾಯ ದೊರಕಿಸಿ, ಇವನು ಏನು ರೈತನಿಗೆ ಮಾಡಿರೋ ಕೆಲಸಕ್ಕೆ ಅನ್ಯಾಯ ಏನು ಖರ್ಚಾಗಿದೆಯೋ ಅದು ಹಾಕ್ಕೊಳ್ಳಿ, ದೊರಕಿಸಿ ಅವ್ರಿಗೆ ಕೊಡಿಸ್ಲಿ. ನಮಗೆ ನ್ಯಾಯ ಏನಿದ್ರೆ ನನ್ನ ಹೆಸರಿದ್ರೆ ನನಗೆ ಮಾತಾಡಲಿ, ಅವ್ರ ಹೆಸರಿದ್ರೆ ಅವ್ರಿಗೆ ಮಾತಾಡಲಿ.
ಅದು ಇಲ್ದ್ರೆ ಬಿಟ್ಟು ಇದೆತ್ಕೊಂಬ ದುಡ್ಡು ತಗೊಂಬಿಟ್ಟು ಇದೆತ್ಕೊಂಬಿಟ್ಟು ದುಡ್ಡು ಕೊಟ್ರೆ ನ್ಯಾಯ ಇಲ್ಲಿ ಸರ್ ಇದೆ. ಆ ಮೀಡಿಯಾ ಮುಖಾಂತರ ಕೇಳ್ಕೊಳ್ತೇವೆ, ನಮ್ಗೆ ನ್ಯಾಯ ದೊರಸ್ಕೊಡ್ಬೇಕು ನೀವು. ಯಾವೂರು? ನಾಗಸಂದ್ರ. ಏನ್ ನಿಮ್ ಸಮಸ್ಯೆ? ಅದೇ ಈ ಬೆಳೆ ನಾಶನ ಮಾಡ್ತಾ ಇದ್ದಾನೆ. ಎಷ್ಟು ವರ್ಷಗಳಿಂದ ನೀವು ಇವ್ರ ಹತ್ರ ಗೇಣಿಗೆ ತಗೊಂಡ್ ಮಾಡ್ತಾ ಇದ್ರ ನೀವು? 5 ವರ್ಷದಿಂದ. ಏನ್ ಬೆಳೆ ಹಾಕೋದಿಕ್ಕ ಮಾಡಿದ್ರಿ? ಏನೆಲ್ಲ ಖರ್ಚಾಗಿದೆ? ಏನ್ ತಿಪ್ಪೆ ಗೊಬ್ಬರ ಒಂದು 10 ಲೋಡ್ ಹೊಡೆದಿದ್ದೀರಿ, ಒಂದು 5-6 ಸಲ ಉಳುಮೆ ಮಾಡಿದ್ದೀರಿ, ಮುಂಚಿನ ಪೇಪರ್ ಹಾಕಿದ್ದೀರಿ, ಲೈಟ್ ಬೇರೆ ಹಾಕಿದ್ದೀರಿ, ನಾರು ಉಳಿದಿರಿ, ಎಲ್ಲ ಖರ್ಚು ಮಾಡಿದ್ದೀರಿ. ಇಷ್ಟೆಲ್ಲ ಬಂಡವಾಳ ಹಾಕೋದಕ್ಕೆ ಎಷ್ಟು ಖರ್ಚಾಗಿದೆ? ಒಂದು 2.5 ಲಕ್ಷ ಆಗಿದೆ. ಈಗ ಏನ್ ತೊಂದರೆ ಆಗಿದೆ? ಯಾರಿಂದ ತೊಂದರೆ ಆಗಿದೆ? ನಮ್ಮ ಮಾಸ್ಟರ್ ಮಾಡ್ಕೊ ಅಂತ ಹೇಳ್ತಾ ಇದ್ರು ಕೃಷ್ಣಪ್ಪನವರು. ಇವಾಗ ನೆನ್ನೆ ಬಂದು ಇದೆಲ್ಲ ಇದ್ ಮಾಡಿದ್ದಾರೆ. ನೀವು ಯಾರ ಹತ್ರ ಗೇಣಿಗೆ ತಗೊಂಡ್ ಜಮೀನ್ ಮಾಡ್ತಾ ಇದ್ರಿ? ಮಾಸ್ಟರ್ ಕೃಷ್ಣಪ್ಪ ಮಾಸ್ಟರ್ ಹತ್ರನೇ. ಜಮೀನ್ ಯಾರ ಹೆಸರು? ಮಾಲೀಕರು ವೆಂಕಟರಾಮಪ್ಪನವರು. ಅವರಿಬ್ರು ಏನಾಗ್ಬೇಕು? ಅವ್ರ ಅಣ್ಣ ತಮ್ಮಂದ್ರಾಗ್ಬೇಕು. ಈಗ ಇಷ್ಟು ದಿನ ಇಲ್ದಿದ್ದು ಇವಾಗ ಏಕೆ ಬಂದ್ ಹಿಂಗ್ ಮಾಡೋದಕ್ಕೆ ಏನ್ ಕಾರಣ ಅಂತೀರಾ? ಏನೋ ಅವ್ರ ಜಮೀನ್ ಮಾರ್ಕೊಂತಾರೆ ಅಂದ್ಬಿಟ್ಟು ಅಂತ ಕೆಲಸ ಮಾಡಿದ್ದಾರೆ. ಈಗೆಲ್ಲ ಟೋಟಲ್ ಆಗಿ ಎಷ್ಟು ಲಕ್ಷ ನಿಮ್ಗೆ ಲಾಸ್ ಆಗಿದೆ? ಎಷ್ಟು ದಿನಕ್ಕೆ ಇದು ಬೆಳೆ ಬರ್ತಾ ಇತ್ತು? ಇದು 3.5 ತಿಂಗಳು 4 ತಿಂಗಳು ಬೆಳೆ ಬರುತ್ತೆ ಸರ್. ಈ ಬೆಳೆ ಮೇಲೆ ಎಷ್ಟು ನಿರೀಕ್ಷೆ ಮಾಡಿದೆ ನೀವು? ಒಂದ್ 2 ಲಕ್ಷವರೆಗೂ ಆಗಿದ್ದೀರಿ ಸರ್. ಬಂಡವಾಳ ಅಲ್ಲ, ಇಷ್ಟೆಲ್ಲ ಮಾಡಿದಿರಲ್ವಾ? ಎಷ್ಟು ಬಂಡವಾಳ ಹಾಕಿದಿರಿ? ಇದರಿಂದ ಎಷ್ಟು ಲಾಭ ಪಡಿಬೇಕು ಅಂತ ಎಕ್ಸ್ಪೆಕ್ಟೇಷನ್ ಮಾಡಿದ್ರಿ? ಒಂದ್ 5-6 ಲಕ್ಷ ಬರುತ್ತೆ ಸರ್ ಲಾಭ. ಚೆನ್ನಾಗಿ ಬೆಳೆ ಆಗಿ ರೇಟ್ ಚೆನ್ನಾಗಿ ಹೋದ್ರೆ ಮಾರ್ಕೆಟ್ ಅಲ್ಲೇ. ಇವಾಗ ಅಷ್ಟು ತೊಂದರೆ ಆಗಿದೆ ನಿಮ್ಗೆ? ಹೌದು ಸರ್. ಇವಾಗ ಏನ್ ಆಗ್ಬೇಕು ನಿಮ್ಗೆ ಅಧಿಕಾರಿಗಳಿಂದ? ನಮ್ಗೆ ನ್ಯಾಯ ಕೊಡ್ಬೇಕು ಸರ್ ಅಷ್ಟೇ. ಇದ್ರಾಗಿರೋ ಪರಿಹಾರ ಕಟ್ಕೊಡ್ಬೇಕು, ನ್ಯಾಯ ಕೊಡ್ಸ್ಬೇಕಷ್ಟೇ.